ಎಲ್ಲರಿಗೂ ನಮಸ್ಕಾರ. ಮೇ 27ನೇ ತಾರೀಕು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ತಗೊಳ್ತಿರೋ ಹೆಚ್ಚು ಡೊನೇಷನ್ ಹಾವಳಿ ಬಗ್ಗೆ ನಾವು ಹೋರಾಟನ ಮಾಡಿದ್ವಿ. ಈ ಹೋರಾಟದ ಹಿಂದೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ನಮಗೆ ಒಂದು ಸಭೆನ ಕರೀತಾರೆ. ಆ ಸಭೆ ಅವತ್ತು ಕೇವಲ ಒಂದು ನಾಮಕಾವಸ್ಥೆಗೆ ಒಂದು ಸಭೆ ಕರೀತಾರೆ. ಆ ಸಭೆ ನಡೀಲಿಲ್ಲ. ಅದಾದ್ಮೇಲೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ನಮ್ಗೆ ಏನ್ ತಾಕೀತು ಮಾಡ್ತಾರೆ ಅಂದ್ರೆ, ನಾವು ಪ್ರಶ್ನೆ ಮಾಡಿದಾಗ ನಾವು ಹೋರಾಟ ಮಾಡಿದೀವಿ ಸರ್, ಅದು ಏನಾಯ್ತು ಅಂತ ಕೇಳಕ್ ಹೋದ್ರೆ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬರ್ಲಿರಿ, ನಾನು ಕ್ರಮ ತಗೊಳ್ತೀನಿ ಅಂತ ಹೇಳ್ತಾರೆ. ಅದನ್ನ ನಾವು ಮಾನ್ಯ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರನ ಮತ್ತೆ ಕೊಡ್ತೀವಿ. ಅವಾಗ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು 23ನೇ ತಾರೀಕು ಜುಲೈ ಒಂದು ನಮ್ಮ ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಅವರ ನೇತೃತ್ವದಲ್ಲಿ DC ಸಾಹೇಬರು ಜಂಟಿ ಸಭೆಯನ್ನ ಮಾಡ್ತಾರೆ. ಅದ್ರಲ್ಲಿ ಎಲ್ಲ ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ಕಾಲೇಜಿಗೆ ಸಂಬಂಧಪಟ್ಟಂತ ಶಿಕ್ಷಣಾಧಿಕಾರಿಗಳು, ಆಮೇಲೆ BVOಗಳು, ಆಮೇಲೆ ನೋಡಲ್ ಆಫೀಸರ್ ಎಲ್ಲರನ್ನ ಕರೆದು ಸುಮಾರು 2.5 ಗಂಟೆ ಕಾಲ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡ್ತಾರೆ. ಆ ಸಭೆಯ ಒಂದು ನಡವಳಿ ಪತ್ರ ನನ್ನ ಹತ್ರ ಇದೆ. ಇದು ಜಿಲ್ಲಾಧಿಕಾರಿಗಳ ನಡವಳಿ ಪತ್ರ. ಆದ್ರೆ ಇವತ್ತು ಏನ್ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ಇವತ್ತು ಜಿಲ್ಲಾಧಿಕಾರಿ ಒಬ್ರು ಮಾನ್ಯ ಜಿಲ್ಲಾಧಿಕಾರಿಗಳು ಇವ್ರಿಗೆ ಆದೇಶ ಮಾಡಿದ್ದಾರೆ. ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬಿಟ್ಟು ನೀವು ಪರಿಶೀಲನೆ ಮಾಡಿ, ಅವರ ಎಷ್ಟು ಫೀಸ್ ತಗೊಳ್ತಾರೆ ಮಕ್ಕಳಿಗೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನನಗೆ 1 ವಾರದೊಳಗೆ ವರದಿ ಕೊಡಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಇವತ್ತೇನಾಗಿದೆ, ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಈ ವಿಚಾರಕ್ಕೆ ಒಂದು ದಿನನೂ ನಮಗೆ ಸಿಗ್ತಾ ಇಲ್ಲ. ನಾವು ಪ್ರತಿ ದಿವಸ ಬಂದು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಕಚೇರಿಗೆ ಬರ್ತೀವಿ, ಅದು ಯಾವಾಗ್ಲೂ ಬೀಗ ಹಾಕಿರುತ್ತೆ. ಇದು ಒಂದು ವಿಚಾರ. ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅವರಿಗೆ ನಾವು ಪ್ರಶ್ನೆನ ಮಾಡಿದ್ವಿ. ಇಲ್ಲ, ನಾನು ಎಲ್ಲ ಶಾಲಾ ಕಾಲೇಜುಗಳ ಮೇಲೆ, ಶಾಲೆಗಳ ಮೇಲೆ ನಾನು ಕ್ರಮ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು 3 ಜನ ಆಫೀಸರ್ಸ್ ಇದ್ದಾರೆ. 3 ಜನಕ್ಕೆ BVO ಅವರು ಒಂದು ಆದೇಶ ಮಾಡ್ತಾರೆ, ಎಲ್ಲ ಶಾಲಾ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ಒಂದು ನೋಟಿಸ್ ಕೊಡಿ ಅವರಿಗೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯ ಲಿಖಿತವಾದಂತ ಒಂದು ಆದೇಶ BVO ಅವರು ಕೊಟ್ಟಿಲ್ಲ. ಈ 3 ಜನ ವ್ಯಕ್ತಿಗಳೇನಿದ್ದಾರೆ, ನೆಗ್ಲಿಜೆನ್ಸಿ ಆಫ್ ಡ್ಯೂಟಿ ಅಂದ್ರೆ ಅವ್ರ ಕರ್ತವ್ಯನ ಸಂಪೂರ್ಣವಾಗಿ ದುರುಪಯೋಗ ಮಾಡ್ಕೊಂಡು ಯಾವುದೇ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ. ಅವ್ರಿಗೆ ಬಂದು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಕೇಳಿದಿಲ್ಲ. ನಾವು ಪ್ರಶ್ನೆ ಮಾಡಿದೀವಿ, ಅವ್ರ ಹತ್ರ ಯಾವುದೇ ಒಂದು ದಾಖಲಾತಿ ಅವ್ರ ಹತ್ರ ಇಲ್ಲ. ಅದನ್ನ ನಾವು ಖಂಡಿಸ್ತಾ ಇದ್ವಿ. BVO ಅವರು ಹೇಳ್ತಾರೆ, ಇಲ್ಲ, ನಾನು ಕ್ರಮ ತಗೊಳ್ಳಿಕ್ಕೆ ಈ 3 ಜನ ಅಧಿಕಾರಿಗಳಿಗೆ ನಾನು ಆದೇಶ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಆದೇಶ ಪ್ರತಿನ ಕೇಳಿದ್ರೆ ಆದೇಶ ಪ್ರತಿನೇ ಇಲ್ಲ. ಅಲ್ಲಿ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಮೊಬೈಲ್ ಅಲ್ಲಿ ಒಂದು ಟೈಪ್ ಮಾಡಿ ಮೆಸೇಜ್ ಮಾಡಿ ಕಳಿಸಿದ್ವಿ ಅಂತ ಹೇಳ್ತಾರೆ. ಅದು ಪ್ರತಿ ಕೊಡ್ರಪ್ಪ ಅಂತ ಹೇಳಿದ್ರೆ ಅದು ಕೂಡ ಅವ್ರ ಹತ್ರ ಇಲ್ಲ. ಅಂದ್ರೆ ಒಬ್ರು ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಕಾಯ್ದೆಯನ್ನು ಸಂಪೂರ್ಣವಾಗಿ ಇವರ ಅಧಿಕಾರಿಗಳು ಉಲ್ಲಂಘನೆ ಮಾಡಿದ್ದಾರೆ. ಇದು ಒಂದು. ಎರಡನೇದು, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಅವರು ಏನು ಆದೇಶ ಪತ್ರವನ್ನು ಇವ್ರಿಗೆ ಮಾಡಿದ್ದಾರೆ, ಸಭೆ ಕರೆದು ಒಂದು ಆದೇಶ ಮಾಡಿದ್ದಾರೆ. ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶವನ್ನು ಇವರು ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕಾ, ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ಬೇಕಾ ಅನ್ನೋದು ನಮ್ದು. ಇವತ್ತು ನಾವು ಬಡವರಾಗಿ ಮಕ್ಕಳು ವಿದ್ಯಾಸಂಸ್ಥೆಗೆ ಕಳ್ಸೋದು ಬಹಳ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ನಾವು 4 ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಯಾರೇ ಒಬ್ಬ ಅಧಿಕಾರಿ ಇವತ್ತು ಈ ಖಾಸಗಿ ವಿದ್ಯಾಸಂಸ್ಥೆಗಳ ಕ್ರಮ ತಗೊಳ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಕೊಡ್ರಿ ಅಂತ ಕೇಳಿದ್ರೆ ಯಾವ BVO ಹತ್ರ, ಬಳ್ಳಾರಿ BVO ಹತ್ರ ಒಂದು ಪೇಪರ್ ಕೂಡ ಇಲ್ಲ. ಆದ್ರೆ ಇದನ್ನ ಮತ್ತೆ ನಾವು ರಾಜ್ಯ ಸರ್ಕಾರದ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು PA ಏನಿದ್ದಾರೆ ಕಿಶೋರ್ ಕುಮಾರ್, ಅವ್ರಿಗೆ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿದೀವಿ. ಮತ್ತೆ ನೀವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಈ ಒಂದು ಏನು ಈ ಪ್ರಸಂಗ ಇದೆ, ಇದನ್ನ ಮತ್ತೆ ಜಿಲ್ಲಾಧಿಕಾರಿಗಳು ಗಮನ ತಂದು ಅತಿ ಶೀಘ್ರದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳ ವ್ಯವಸ್ಥಾಪಕರು ಮತ್ತೆ ಈ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರದಿಂದ ನೇರವಾಗಿ ಇವರಿಗೆ ಒಂದು ರೀತಿಯಾದಂತ ಕಠಿಣ ಕ್ರಮ ಇವ್ರ ಮೇಲೆ ತಗೊಳ್ಳೋದಕ್ಕೆ ನಾನು ಆದೇಶ ಮಾಡ್ತೀನಿ ಅಂತ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.